ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಾಬಾ ಸ್ಟೈಲಲ್ಲಿ ಶೇರ್ವ ಅಥವಾ ಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಮಸಾಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದರ ಜೊತೆ ರೈಸ್, ಚಪಾತಿ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡಬೇಕಾದ್ರೆ ನಮಗೆ 2 ಥರ ಮಸಾಲ ಬೇಕು. ಒಂದು ಹಸಿ ಮಸಾಲ ಮತ್ತು ಇನ್ನೊಂದು ಡ್ರೈ ಮಸಾಲ. ಅದಕ್ಕೋಸ್ಕರ ನಾನು ಏನು ತೊಗೊಂಡಿದ್ದೀನಿ, ಸಾಜೀರಿಗೆ ಅಂತ ಬರುತ್ತೆ. ಸಾಜೀರಿಗೆ, ಜೀರಿಗೆ, ಧನಿಯಾ ಕಾಳು ಮತ್ತು ಚಕ್ಕೆ, ಚಕ್ರ ಮೊಗ್ಗು ಅಂತ ಹೇಳ್ತಾರೆ, ಅದನ್ನು ಒಂದು 5 ಮೆಣಸನ್ನು ತೊಗೊಂಡಿದ್ದೀನಿ. ಏಲಕ್ಕಿ ಒಂದು 2, ಮತ್ತು ಮೆಣಸು ಮತ್ತು ಲವಂಗ ತೊಗೊಂಡಿದ್ದೀನಿ. ಇಷ್ಟು ನಮಗೆ ಡ್ರೈ ಮಸಾಲೆಗೆ ಬೇಕಾಗೋದು. ಮೊದಲಿಗೆ ಇದನ್ನು ರುಬ್ಕೊಂಡ್ಬಿಡೋಣ. ಡ್ರೈ ಮಸಾಲ ರೆಡಿ ಮಾಡಿಕೊಂಡು ಆಮೇಲೆ ಹಸಿ ಮಸಾಲ ಮಾಡೋಣ. ಫಸ್ಟ್ ನಾನು ಏನು ತೊಗೊಂಡಿದ್ದೀನಲ್ಲ 1 by 1 ಮಿಕ್ಸಿಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಮೆಣಸು, ಲವಂಗ ಮತ್ತು ಏಲಕ್ಕಿ, ಚಕ್ಕೆ ಮತ್ತು ಚಕ್ರ ಮೊಗ್ಗು, ಸಾಜೀರಿಗೆ ಮತ್ತು ಜೀರಿಗೆ, ಧನಿಯಾ, ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು ಸೈಡಿಗೆ. ಸೊ ನೋಡಿ, ಇಲ್ಲಿ ನಾನು ಮಿಕ್ಸಿ ಮಾಡಿಕೊಂಡು ಫಸ್ಟು ನೀವು ಇದನ್ನು ಫುಲ್ ತರಿಯಾಗಿ ರುಬ್ಕೊಬಿಡಿ. ಮೀಡಿಯಮ್ ಅಂದರೆ ಪೂರ್ತಿ ತರಿ ಬೇಡ, ಪೂರ್ತಿ ನುಣುಗು ಬೇಡ. ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ನಿಮಗೆ ರುಬ್ಕೊಂಡು ಇದನ್ನು ಮಸಾಲೆ ರೆಡಿ ಮಾಡಿಟ್ಕೊಳ್ಳಿ. ನೀವು ಇದನ್ನು ಅಡ್ವಾನ್ಸು ಮಾಡಿ ಇಟ್ಕೋಬೋದು, ಯಾವಾಗ ಬೇಕಾವಾಗ. ನೆಕ್ಸ್ಟ್ ಈಗ ಹಸಿ ಮಸಾಲೆ ಮಾಡ್ತಾಯಿದ್ದೀನಿ. ಸೊ ಹಸಿ ಮಸಾಲೆಗೆ ಒಣ ಕೊಬ್ಬರಿ ಇರುತ್ತೆ, ಹಸಿ ಕೊಬ್ಬರಿ ಇರುತ್ತಲ್ಲ, ಅದರದ್ದು ಸ್ಕಿನ್ನೆಲ್ಲ ತೆಗೆದುಬಿಟ್ಟು ಅಥವಾ ನೀವು ತುರ್ಕೊಂಡ್ಬಿಟ್ಟು ಹಾಕೋಬೋದು. ಒಂದು 2 ಟೊಮೆಟೊನ ಹಾಕ್ತಾಯಿದ್ದೀನಿ ನಾನು. ಇದನ್ನು ನಾವೇನು ಮಾಡಬೇಕು, ಫಸ್ಟ್ ಇದನ್ನೆಲ್ಲ ತೊಗೊಂಡು ಪೇಸ್ಟ್ ಮಾಡ್ಕೋಬೇಕು. ಅದು ಈ ಥರ ಆಗಿರ್ಬೇಕು ನೋಡಿ ಪೇಸ್ಟು. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ. ಇದು 2 ಮಸಾಲೆನೇ ಮೇನ್ ಇಂಪಾರ್ಟೆಂಟ್ ಈ ಸಾಂಬಾರಿಗೆ. ಅದಾದಮೇಲೆ ನಾನು 1-1.5 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇಷ್ಟು ಮಸಾಲ ನಮ್ಮದು ಪ್ರಿಪ್ರೇಷನ್ಗೆ, ಅಂದರೆ ಪ್ರಿಪ್ರೇಷನ್ ಆಫ್ ಸಾಂಬಾರು ಅಂತ ಹೇಳ್ಬೋದು. ಸಾಂಬಾರಿಗೆ ಮಾಡಬೇಕಾದ್ರೆ ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ. ನಿಮಗೆ ಈ ಸಾಂಬಾರು ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಬನ್ನಿ ಹಾಗಿದ್ರೆ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಹೀಗೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋಣ, ಕರಿಬೇವಿನ ಸೊಪ್ಪು ಹಾಕೋಣ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಟೊಮೆಟೊ, ಅದನ್ನು ಹಾಕ್ತಾಯಿದ್ದೀನಿ. ಅಲ್ಲೂ ಒಂದು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಅದೇ ರೀತಿ ನಾನು ಇಲ್ಲೂ ಒಂದು ಸ್ವಲ್ಪ ತೊಗೊಂಡೆ, ಅಲ್ಲಿ ಪೇಸ್ಟ್ ಮಾಡಿದ್ದೀನಿ ಕಾಯಿ ಜೊತೆಗೆ. ಇಲ್ಲಿ ನಾನೇನು ಮಾಡಿದ್ದೀನಿ, ಸಪ್ರೇಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಮಾತ್ರ ಹಾಕಿದ್ದೀನಿ. ಈಗೇನು ಡ್ರೈ ಮಸಾಲ ಮಾಡಿದ್ವಲ್ಲ, ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಅಂದರೆ ನಿಮ್ಗೆ ಎಷ್ಟು ಮಸಾಲ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಒಂದು 3-3.5 ಸ್ಪೂನು, ಹತ್ತಿರ 4 ಸ್ಪೂನೇ ಹಾಕಿದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಎಷ್ಟು ನೀವು ಕ್ಲೀನಾಗಿ ಬಾಡಿಸ್ಕೊತೀರೋ ಅಷ್ಟು ಹುರ್ಕೋಬೇಕು. ಹುರ್ಕೊಂಡಷ್ಟು ನಿಮ್ಗೆ ಅದು ಘಮ ಬರಬೇಕು. ಘಮ ಬಂದಮೇಲೆ ಅದು ಮಸಾಲೆ ಎಲ್ಲ ನಿಮಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಅದು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಅದಾದಮೇಲೆ ಹಸಿ ಮಸಾಲೆ ಏನು ಮಾಡಿದ್ವಲ್ಲ, ಕೊಬ್ಬರಿ ಮತ್ತು ಟೊಮ್ಯಾಟೋದ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬರೀ ನಾನು ಎಣ್ಣೆಯಲ್ಲೇ ಬಾಡಿಸ್ತಾಯಿದ್ದೀನಿ, ಯಾವುದೇ ನೀರು ಹಾಕಿಲ್ಲ. ನೋಡಿ, ಇಲ್ಲಿ ಆ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಅದು ಕೂಡ ಮಸಾಲ ಮತ್ತು ಡ್ರೈ ಮಸಾಲ ಮತ್ತು ಹಸಿ ಮಸಾಲೆ 2 ಮಿಕ್ಸ್ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಯಲ್ಲಿರೋ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಿ, ಟೊಮ್ಯಾಟೊ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ಆಗೋವರೆಗೂ ಬಾಡಿಸ್ಕೊಳ್ಳಿ. ಹುರ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಅದ್ರ ಜೊತೆಗೆ ಬೆಲ್ಲನೂ ಸೇರಿಸ್ಕೊಳ್ಳಿ. ಹುಳಿ ಇರುತ್ತಲ್ಲ, ಟೊಮ್ಯಾಟೊ ಹುಳಿ, ಅದನ್ನು ಮ್ಯಾನೇಜ್ ಮಾಡುತ್ತದು. ಅದಕ್ಕೋಸ್ಕರ ಹುಳಿ ಹಾಕ್ಕೊಳ್ಳಿ. ಹುಳಿಗೆ ಕಟ್ ಮಾಡೋಕ್ಕೆ ಬೆಲ್ಲ ಹಾಕ್ಕೊಂಡು ನೆಕ್ಸ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ ಮಸಾಲ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಹುರಿಬೇಕಾದ್ರೆ ಘಮ ಬರ್ತಾ ಇರುತ್ತೆ. ಅಂದರೆ ಮಸಾಲ ಮತ್ತು ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರುತ್ತೆ, ಶೇರ್ವ ಘಮ ಬರುತ್ತೆ. ಆಗ ನೀವೇನು ಮಾಡಬೇಕು, ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ತಿಕ್ಕಬೇಕಂದ್ರೆ ಜಾಸ್ತಿ ತಿಕ್ಕು, ಇಲ್ಲಾಂದರೆ ಮೀಡಿಯಮ್ ತಿಕ್ಕು. ನಾನಿಲ್ಲಿ ಮೀಡಿಯಮ್ ಮಾಡ್ತಾಯಿದ್ದೀನಿ, ಪೂರ್ತಿ ತಿಕ್ಕು ಮಾಡ್ತಾಯಿಲ್ಲ, ಪೂರ್ತಿ ಹಾಗಂತ ಇದನ್ನು ಮಾಡ್ತಾಯಿಲ್ಲ. ನೋಡಿ, ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು, ಖಾರ ಅಥವಾ ಮಸಾಲ ನಿಮ್ಗೆ ಏನಾದರೂ ಬೇಕಿದ್ರೆ ಈಗ ಹಾಕ್ಕೋಬೋದು, ಪರವಾಗಿಲ್ಲ. ಯಾಕೆ ಇನ್ನೂ ಕುದ್ದಿಲ್ಲ ಅಲ್ಲ, ಅದಕ್ಕೆ. ಇನ್ ಕೇಸ್ ಖಾರ ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆಯಿತು, ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಅದನ್ನು 1-2 ಕುದಿ ಬರೋವರೆಗೂ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ರೆಡಿ ಆಗುತ್ತೆ. ಹೋಪ್ ನಿಮಗೆ ಈ ಸಾಂಬಾರು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ನಾವು ಖಡಕ್ ರೊಟ್ಟಿ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮತ್ತು ನಾನ್ ವೆಜ್ ಏನಾದರೂ ಇಷ್ಟ ಇದ್ದರೆ ನೀವು ಎಗ್ಗನ್ನು ಹಾಕ್ಕೋಬೋದು, ಅಥವಾ ನಾನ್ ವೆಜ್ ತಿಂತಾಯಿದ್ರೆ ನೀವು ಎಗ್ಗನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿ, ಅನ್ನಕ್ಕೆ,
ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು. ನೋಡಿ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅಷ್ಟೇ, ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.